ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮೆಂತ್ಯ ಮಸಾಲ ಚಪಾತಿನ ಮಾಡಿಕೊಂಡೆ. ಹಾಗೆಯೇ ಅದು ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಬೇಲೂರು ಯಕ್ಷಿ ಡ್ಯಾಮ್ಗೆ ಹೋಗಿ ಬಂದ್ವಿ. ಸೊ ಅದ್ರದ್ದು ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ, ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಸೊ ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ಮೆಂತ್ಯ ಸೊಪ್ಪಿತ್ತು. ಸೊ ಮೆಂತ್ಯ ಚಪಾತಿನ ಮಾಡೋಣ ಅಂದ್ಕೊಂಡೆ. ಮೆಂತ್ಯದು ಬೇರೆ ಕಡೆ ಕಡ್ಡಿನೆಲ್ಲ ತೆಗೆದಾಕ್ಬಿಟ್ಟು ಸ್ವಲ್ಪ ಸ್ಮೂತ್ ಇರೋ ಭಾಗನ ತೊಗೋತಿದ್ದೀನಿ. ಮೆಂತ್ಯ ಬಾತು ಈ ಥರದ್ದು ಮಾಡೋದಕ್ಕೆ ಸ್ವಲ್ಪ ಕಡ್ಡಿನ ಗಟ್ಟಿ ಇರೋದು ತೊಗೊಂಡ್ರೂ ನಡೆಯುತ್ತೆ. ಬಟ್ ಇದು ಚಪಾತಿ ಆಗಿರೋದ್ರಿಂದ ಕಡ್ಡಿ ತೊಗೊಳಂಗೆ ಇಲ್ಲ, ಬರೀ ಅಷ್ಟೇ ಬಿಡಿಸ್ಕೊಂಡು ಸೊಪ್ಪನ್ನ ಕಟ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಚಪಾತಿ ಜೊತೆಗೆ ಹಾಕ್ಕೊಳ್ಳೋದ್ರಿಂದ. ಸೊ ಮೆಂತ್ಯನೆಲ್ಲ ಕಟ್ ಮಾಡಿಟ್ಕೊಂಡು ಸ್ವಲ್ಪ ಮಸಾಲ ಚಪಾತಿ ಥರ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕ್ಯಾರೆಟ್ನ ತುರ್ಕೋತಾ ಇದ್ದೀನಿ. ಸೊ ಒಂದು ಕ್ಯಾರೆಟ್ನ ತುರ್ಕೊಂಡೆ. ಹಾಗೆಯೇ ಒಂದು ಆಲೂಗೆಡ್ಡೆನ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಕುಕ್ಕರ್ನಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಸೊ ಅಷ್ಟರಲ್ಲಿ ಕುಕ್ಕರ್ದು ವಿಷಲಾಗಿ ಆಲೂಗೆಡ್ಡೆನೂ ಬೆಂದಿತ್ತು. ಸೊ ಕ್ಯಾರೆಟ್ನ ತುರ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಕರಿಬೇವು, ಹಾಗೆಯೇ ಬೆಂದಿರೋಂಥ ಆಲೂಗೆಡ್ಡೆನೂ ಇದರಲ್ಲೇ ತುರ್ಕೊಂಡೆ. ನೀಟಾಗಿ ಸ್ಮ್ಯಾಶ್ ಆಗಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಬರೀ ಮೆಂತ್ಯ ಚಪಾತಿ ಮಾಡ್ಕೋತೀವಿ ಅಂದರೆ ಬರೀ ಮೆಂತ್ಯ ಸೊಪ್ಪು ಹಾಕಿದ್ರೆ ಸಾಕು. ಬಟ್ ಮಸಾಲ ಚಪಾತಿ ಆಗಿರೋದ್ರಿಂದ ಇವನ್ನೆಲ್ಲದನ್ನು ಹಾಕ್ಕೋತಾ ಇದ್ದೀನಿ. ಆಲೂಗೆಡ್ಡೆನ ಹಾಗೆಯೇ ಸ್ಮ್ಯಾಶ್ ಮಾಡಿ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಈ ರೀತಿ ತುರ್ಕೊಂಬಿಟ್ರೆ ನೀಟಾಗಿ ಚಿಕ್ಕದಾಗಿಯೇ ಸ್ಮ್ಯಾಶ್ ಆಗುತ್ತೆ. ತುಂಬ ಈಸಿಯಾಗಿಯೂ ಮಾಡ್ಕೋಬೋದು ಅಂತಂದ್ಬಿಟ್ಟು ಆಲೂಗೆಡ್ಡೆನೂ ತುರ್ಕೊಂಡೆ. ಈ ಚಪಾತಿಗೆ ಆಲೂಗೆಡ್ಡೆನ ತುರಿದು ಹಾಕ್ತಿರೋದ್ರಿಂದ ಇದು ಚಪಾತಿ ಅನ್ನೋದಕ್ಕಿಂತ ಪರೋಟ ಥರನೇ ಆಗುತ್ತೆ. ಆನಂತರ ಚಪಾತಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು, ನಾನಿಲ್ಲಿ ಯಾವುದು ಮೈದಾ ಯೂಸ್ ಮಾಡ್ತಾಯಿಲ್ಲ, ಬರೀ ಗೋಧಿ ಹಿಟ್ಟಷ್ಟೇ. ಸೊ ಗೋಧಿ ಹಿಟ್ಟಿಗೆ 1 ಸ್ಪೂನಷ್ಟು ಗರಂ ಮಸಾಲ, ಹಾಗೆಯೇ 1 ಸ್ಪೂನಷ್ಟು ಚಾಟ್ ಮಸಾಲ, ಹಾಗೆಯೇ ಓಂಕಾಳನ್ನ 1 ಸ್ಪೂನಷ್ಟು ಉಜ್ಜಿ ಹಾಕ್ಕೋತಾ ಇದ್ದೀನಿ. ಆನಂತರ 1 ಚಿಟಿಕೆಯಷ್ಟು ಅರಿಶಿಣ, ಆನಂತರ 1 ಸ್ಪೂನಷ್ಟು ಖಾರ ಪುಡಿ, ಹಾಗೆಯೇ 1 ಸ್ಪೂನಷ್ಟು ಸಾಂಬಾರು ಪೌಡರು, ಹಾಗೆಯೇ ಕಟ್ ಮಾಡಿಟ್ಟಿದ್ದಂಥ ಕೊತ್ತಂಬರಿ, ತುರಿದಿದ್ದಂಥ ಕ್ಯಾರೆಟು, ಹಾಗೆಯೇ ಆಲೂಗೆಡ್ಡೆ, ಆನಂತರ ಕಟ್ ಮಾಡಿಟ್ಟಿದ್ದಂಥ ಮೆಂತ್ಯ ಸೊಪ್ಪು. ಸೊ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆಯೂ ನೀಟಾಗಿ ಸೇರ್ಕೊಳ್ಳೋ ಥರ. ಮೊದಲಿಗೆ ಮಾಮೂಲಿ ಚಪಾತಿ ಥರ ನೀರಾಗಿ ಕಲಸಂಗಿಲ್ಲ. ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮೊದಲಿಗೆ ಗೋಧಿ ಹಿಟ್ಟಿನ ಜೊತೆಗೆ ಎಲ್ಲದೂ ನೀಟಾಗಿ ಮಿಕ್ಸ್ ಆಗಲಿ ಅಂತಂದ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಆಲೂಗೆಡ್ಡೆ ಬೇಯಿಸಿ ಹಾಕಿರೋದ್ರಿಂದ ಬೇಗನೆ ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಆದ್ರೂ ಚೆನ್ನಾಗಿ ಬರೋಲ್ಲ. ಹಾಗಾಗಿ ಮೊದಲಿಗೆ ಗೋಧಿ ಹಿಟ್ಟಿನ ಜೊತೆಗೆ ಆಲೂಗೆಡ್ಡೆ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಅದಕ್ಕೆ ಕಲಿಸ್ಕೋಬೇಕು ಹಿಟ್ಟನ್ನು. ನಿಮಗೆ ಇನ್ನೂ ಮಸಾಲವಾಗಿ ಇರಬೇಕಿತ್ತು ಅಂತ ಅಂದರೆ ಸ್ವಲ್ಪ ಜೀರಿಗೆ, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಮಗೆ ಯಾವ ರೀತಿ ಮಸಾಲ ಇಷ್ಟ ಆಗುತ್ತೆ ಅದನ್ನು ಹಾಕ್ಕೋಬೋದು. ಸೊ ನೀಟಾಗಿ ಹಿಟ್ಟನ್ನೆಲ್ಲ ಕಲಸಿಟ್ಟು 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ಮಿದ್ದು ಒಂದು 10 ನಿಮಿಷದಷ್ಟು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಸೊ ಇದು ಮಸಾಲ ಚಪಾತಿ ಆಗಿರೋದ್ರಿಂದ ಇದಕ್ಕೆ ಪಲ್ಯ ಆ ಥರದ್ದು ಏನು ಬೇಕಾಗಿಲ್ಲ. ಮಾಮೂಲಿ ಕಾಯಿ ಚಟ್ನಿ ಆದ್ರೇ ಸಾಕು. ಸೊ ಕಾಯಿ ಚಟ್ನಿನ ಇಲ್ಲ ಕಡಲೆ ಬೀಜ ಚಟ್ನಿನ ಮಾಡಿಕೊಂಡ್ರೆ ಸಾಕು. ಸೊ ಎಣ್ಣೆನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿದ್ದು ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ಚಟ್ನಿನ ಮಾಡ್ಕೋತಾ ಇದ್ದೀನಿ. ಈ ಥರ ಮಸಾಲ ಚಪಾತಿ ಈ ಥರ ಸ್ಪೆಷಲಾಗಿ ಏನಾದ್ರು ಮಾಡಿಕೊಂಡಾಗ ಕಡಲೆ ಬೀಜ ಚಟ್ನಿ ಮಾಡಿಕೊಂಡ್ರಂತೂ ಇದಕ್ಕೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಸೊ 1 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹುರಿದು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಕಡಲೆ, ಖಾರಕ್ಕೆ ಎಷ್ಟು ಬೇಕು ಹಸಿರು ಮೆಣಸಿನ್ಕಾಯಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಕಾಯಿನ ಹಾಕ್ಕೊಂಡು ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿನ ಹಾಕಿ ಚಟ್ನಿನ ಮಾಡಿಕೊಂಡೆ. ಸೊ ಇದಕ್ಕೆ ಮಸಾಲ ಚಪಾತಿಗೆ ಚಟ್ನಿನೇ ಆಗಬೇಕು ಆ ಥರದ್ದೇನಿಲ್ಲ. ಮೊಸರು ಜೊತೆಗೂ ಇದ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಸೊ ಚಟ್ನಿ ಎಲ್ಲ ಮಾಡಿಟ್ಮೇಲೆ ಚಪಾತಿನ ಮಾಡ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟನ್ನೇ ಆಗಲಿ, ಹೋಳಿಗೆ ಮಾಡುವಾಗ ಮೈದಾ ಹಿಟ್ಟು ಕಲಿಸ್ತೀವಲ್ಲ, ಸೊ ಆ ಹಿಟ್ಟನ್ನೇ ಆಗಲಿ ನೀಟಾಗಿ ಮಿದ್ಬಿಟ್ಟು ಕಲಸಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಚಪಾತಿ ಆದರೂ ಅಷ್ಟೇ, ಬೇರೆ ಹೋಳಿಗೆಗಳಾದ್ರೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನೀಟಾಗಿ ಮಿದ್ದಿಟ್ಟು ಜಾಸ್ತಿ ಟೈಮು ಹಿಟ್ಟನ್ನು ಕಲಸಿಡೋದೇನು ಬೇಡ, ಚೆನ್ನಾಗಿ ಮಿದ್ದಿರ್ತೀವಲ್ಲ. ಹಾಗಾಗಿ ಒಂದು 5-10 ನಿಮಿಷ ಆದಮೇಲೆ ಚಪಾತಿನ ಮಾಡ್ಕೋತಾ ಇದ್ದೀನಿ.
ಚಪಾತಿಗೆ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿ ಹಾಕಿರೋದ್ರಿಂದ ಚಪಾತಿ ಹೊರಟಾಗಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಇಟ್ಟರೂ ಒಂದೇ ರೀತಿ ಸ್ಮೂತಾಗಿರುತ್ತೆ. ಹಾಗಾಗಿ ಇದು ಮಾರ್ನಿಂಗ್ ಟಿಫನ್ಗೆ ಅಂತಲೇ ಅಲ್ಲ, ಮಧ್ಯಾಹ್ನ ಊಟಕ್ಕೆ ಮತ್ತು ರಾತ್ರಿ ಲಂಚ್ಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ಪರೋಟ ಥರನೇ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿನಾದರೂ ಆಯಿತು, ಇಲ್ಲ ಕಾಯಿ ಚಟ್ನಿನೇ ಆಯಿತು, ಇಲ್ಲಾಂದರೆ ಕೊಬ್ಬರಿ ಚಟ್ನಿನೇ ಆಯಿತು, ಏನಕ್ಕಾದರೂ ಅಷ್ಟೇ ಹಾಕ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಮಗೆ ಪರೋಟ ಥರ ಬೇಕು ಅಂತಂದರೆ ಸ್ವಲ್ಪ ದಪ್ಪನಾಗಿ ಲಟ್ಟಿಸ್ಕೋಬೇಕು, ಇಲ್ಲ ಚಪಾತಿ ಥರ ಬೇಕು ಅಂದರೆ ಸ್ವಲ್ಪ ತೆಳುವಾಗಿಯೇ ಮಾಡ್ಕೋಬೋದು. ಹಿಟ್ಟು ಚೆನ್ನಾಗಿ ನೆಂದಿರೋದ್ರಿಂದ ಯಾವ ರೀತಿ ಬೇಕಾದ್ರೂ ಇದನ್ನು ಹರ್ಕೋಬೋದು. ಸೊ ನಾನು ಸ್ವಲ್ಪ ಪರೋಟ ಥರನೇ ಸ್ವಲ್ಪ ದಪ್ಪನಾಗಿಯೇ ಹರ್ಕೊಂಡೆ.
ಯಕ್ಷಿ ಡ್ಯಾಮ್ ಇದೆ. ತುಂಬಾ ಚಿಕ್ಕದಾಗಿರೋಂಥ ಡ್ಯಾಮು. ಕೇವಲ ಕೃಷಿಗಷ್ಟೇ ಯೂಸ್ ಮಾಡ್ಕೋತಾರೆ ಇದನ್ನು. ಅದನ್ನು ಬಿಟ್ಟು ಬೇರೆ ಕರೆಂಟ್ಗೋಸ್ಕರ ಬೇರೆ ಏನಕ್ಕೂ ಯೂಸ್ ಆಗೋದಿಲ್ಲ. ಚಿಕ್ಕಮಂಗ್ಳೂರು ಸಿಟಿ ಕಡೆಯಿಂದ ಆ ಕಡೆಯಿಂದ ಬರೋಂಥ ನೀರನ್ನೆಲ್ಲ ಇದು ಸ್ಟೋರ್ ಮಾಡಿರೋವಂಥ ಡ್ಯಾಮ್ ಇದು. ಸೊ ಇದಕ್ಕೆ ನೀರು ಚಿಕ್ಕಮಂಗ್ಳೂರಿನ ಬೆಟ್ಟಗುಡ್ಡ ಕಡೆಗಳಿಂದನೇ ಬರುವಂಥದ್ದು. ಇದಕ್ಕೆ ತುಂಬಾ ಚೆನ್ನಾಗಿದೆ. ನಮಗಂತೂ ನಿಯರ್ ಆಗಿರುವಂಥ ಡ್ಯಾಮ್ ಅಂತಂದ್ರೇ ಇದು. ಸೊ ನೀರಂತೂ ಫುಲ್ ಇತ್ತು. ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಯ್ತಲ್ವ, ಸೊ ಹಾಗಾಗಿ ನೀರನ್ನು ಬಿಡ್ತಿರ್ಲಿಲ್ಲ. ಜಸ್ಟ್ ಕೃಷಿಗೆ ಎಷ್ಟು ಬೇಕು ನೀರು ಅದನ್ನು ಮಾತ್ರ ಒಂದು ಗೇಟಲ್ಲಿ ಬಿಟ್ಟಿದ್ರು. ಬೇರೆ ಕಡೆ ಎಲ್ಲ ಫುಲ್ ಕ್ಲೋಸ್ ಮಾಡಿದರು. ಸೊ 4 ಗೇಟೇನೋ ಇದೆ ಇದಕ್ಕೆ, ಬಟ್ ಅದೆಲ್ಲ ಕ್ಲೋಸ್ ಮಾಡಿದ್ದಾರೆ. ಈ ನೀರು ಮುಂದೆ ಹೋಗ್ಬಿಟ್ಟು ಹಾಸನ ಹತ್ರ ಇರೋ ಹೇಮಾವತಿ ಡ್ಯಾಮ್ಗೇನೋ ಸೇರಿಕೊಳ್ಳುತ್ತೆ. ತುಂಬಾ ಚಿಕ್ಕದಾಗಿರೋ ಡ್ಯಾಮ್ ಆದ್ರೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಬೇರೆ ಕಡೆಯಿಂದ ಹೋದರೆ ಅಲ್ಲಿ ಬೋಟಿಂಗಿಗೆಲ್ಲ ಚೆನ್ನಾಗಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಸೊ ಸ್ವಿಮ್ಮಿಂಗ್ ಮಾಡೋ ಅಂಥವ್ರಿಗೆ, ಬೇರೆ ಜಲಕ್ರೀಡೆಗಳನ್ನ ಆಡೋ ಅಂಥವ್ರಿಗೆ, ಸೊ ಅಂಥದಕ್ಕೆಲ್ಲದಕ್ಕೂ ಅವಕಾಶ ಇದೆ. ಸೊ ಚಿಕ್ಕಮಂಗ್ಳೂರು ನಿಯರ್ ಇದ್ದವ್ರಿಗೆ, ಡ್ಯಾಮ್ ನೋಡ್ಬೇಕಂತವ್ರಿಗೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಚಿಕ್ಕಮಂಗ್ಳೂರಿಗೆ ಟೂರಿಂಗ್ ಪ್ಲೇಸ್ ನೋಡೋಕೆ ಬರೋವಂಥವ್ರಿಗೆ ಈ ಯಕ್ಷಿ ಡ್ಯಾಮು ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಚಿಕ್ಕಮಂಗ್ಳೂರು ಬರೋರು ಮಸ್ಟ್ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ, ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.